ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಇತ್ತೀಚೆಗಷ್ಟೇ ನೋಟಿಫೈ ಆಗಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2 ಎರಡರ ಸಂಪೂರ್ಣ ತರಗತಿಗಳನ್ನು ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ಮಾರ್ಚ್ 5ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಬರ್ತಕ್ಕಂಥ 3 ಸೆಗ್ಮೆಂಟ್ಸ್, ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಸರ ವಿಜ್ಞಾನ ಆಗಿರ್ಬೋದು, ಮತ್ತೆ ಕಮ್ಯುನಿಕೇಷನ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಜನರಲ್ ಇಂಗ್ಲಿಷ್, ಈ 3 ಸೆಗ್ಮೆಂಟ್ಸ್ ಅನ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಸೊ ಮಿಕ್ಕಿದ ಎಲ್ಲ ವಿಷಯಗಳಿಗೆ ನಮ್ಮಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ. ಸೊ ನಿಮಗೆ ಆ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಮತ್ತೆ ನೀವು ಯಾವ ಸಬ್ಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳಾಗಿರ್ಬೋದು, ಸೊ ಎಲ್ಲವನ್ನು ಒನ್ ಪ್ಲೇಸ್ ಡೆಸ್ಟಿನೇಷನ್ ಆಗಿ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ನೀವು ಅತ್ಯುತ್ತಮವಾದ ತರಬೇತಿಯನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಜ್ಞಾನಗಂಗೋತ್ರಿ ಸಂಸ್ಥೆ 16 ವರ್ಷಗಳ ಒಂದು ಅನುಭವವನ್ನ ಹೊಂದಿರತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ತರಗತಿಗಳಿಗೆ ನೀವು 25ನೇ ಫೆಬ್ರವರಿ 2024ರ ಮುಂಚೆ ದಾಖಲಾತಿಯನ್ನ ತೆಗೆದುಕೊಂಡ್ರೆ ನೀವು ಅರ್ಲಿ ಬರ್ಡ್ ಆಫರ್ ಅನ್ನ ಕೂಡ ಪಡೆಯಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇದು ಸಂಚಿಕೆ ಸಂಖ್ಯೆ 655 ಆಗಿರುತ್ತೆ. ಸೊ ದಿನಾಂಕ 24ನೇ ಫೆಬ್ರವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸಮ್ಮಕ್ಕ ಮತ್ತು ಅವರ ಮಗಳು ಸರಳಮ್ಮ ಪ್ರಾಥಮಿಕವಾಗಿ ತೆರಿಗೆ ವಿಧಿಸುವುದರ ವಿರುದ್ಧ ಯಾರ ಮೇಲೆ ಹೋರಾಡಿದರು? ಎಗೇನ್ಸ್ಟ್ ಹೂಮ್ ಡಿಡ್ ಸಮ್ಮಕ್ಕ ಅಂಡ್ ಹರ್ ಡಾಟರ್ ಸರಳಮ್ಮ ಪ್ರೈಮರ್ಲಿ ಫಾಟ್ ಎಗೇನ್ಸ್ಟ್ ಲೆವಿ ಆಫ್ ಟ್ಯಾಕ್ಸಸ್? ಸೊ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಅಥವಾ ಆ ಪ್ರಶ್ನೆಯಲ್ಲಿರ್ತಕ್ಕಂಥ ಇಬ್ಬರು ಮಹಿಳೆಯರು ತೆಲಂಗಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕ ಘಟನೆಗೆ ಸಂಬಂಧಪಟ್ಟಿರ್ತಾರೆ. ಸೊ ಆ ಒಂದು ಭಾಗದಲ್ಲಿ ಒಂದು ಬುಡಕಟ್ಟು ಜನಾಂಗವಿರುತ್ತೆ. ಸೊ ಆ ಬುಡಕಟ್ಟು ಜನಾಂಗದ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ರಾಜ ತೆರಿಗೆಯನ್ನ ವಿಧಿಸ್ತಾ ಇರ್ತಾನೆ. ಆ ತೆರಿಗೆಯ ವಿರುದ್ಧ ಹೋರಾಟ ಮಾಡುವ ಸಮಯದಲ್ಲಿ ತಮ್ಮ ಪ್ರಾಣವನ್ನ ನೀಡ್ತಾರೆ. ಸೊ ಈ ಒಂದು ನೆನಪಿಗಾಗಿ ತೆಲಂಗಾಣದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಜಾತ್ರೆಯನ್ನ ಮಾಡ್ತಾರೆ. ಅದನ್ನ ನಾವು ಸಮ್ಮಕ್ಕ ಸಾರಕ್ಕ ಜಾತ್ರೆ ಅಂತ ಕರೀತೇವೆ. ಹಾಗಿದ್ರೆ ಆ ರಾಜರು ಯಾರು ಅಂದ್ರೆ ಯಾರ ವಿರುದ್ಧ ಹೋರಾಡಿ ಅವರು ತಮ್ಮ ಪ್ರಾಣವನ್ನ ತೆತ್ತರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಕತೀಯ ಅರಸರು ಅಥವಾ ಕಾಕತೀಯ ರೂಲರ್ಸ್ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನ ತೆತ್ತಿರ್ತಾರೆ. ಈ ಒಂದು ಕಾರಣಕ್ಕಾಗಿ ಏಷ್ಯಾದಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಒಂದು ಟ್ರೈಬಲ್ ಫೇರ್ ಅಂದ್ರೆ ಏಷ್ಯಾಸ್ ಲಾರ್ಜೆಸ್ಟ್ ಬುಡಕಟ್ಟು ಜಾತ್ರೆ ಅಂತ ಕರೀತೇವೆ. ಸೊ ಈ ಒಂದು ಬುಡಕಟ್ಟು ಜಾತ್ರೆಯನ್ನ ನಾವು ಸಮ್ಮಕ್ಕ ಸರಳಕ್ಕ ಜಾತ್ರಾ ಅಂತ ಕರೀತೇವೆ. ಸೊ ಈ ಒಂದು ಜಾತ್ರೆಯನ್ನ ಫೆಬ್ರವರಿ ತಿಂಗಳಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಹಾಗಿದ್ರೆ ಇದು ಯಾವ ರಾಜ್ಯದಲ್ಲಿ ಕಂಡಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಾಯ್ತು. ಇದು ತೆಲಂಗಾಣದಲ್ಲಿ ಮಾಡ್ತಕ್ಕಂಥ ಒಂದು ಜಾತ್ರೆ ಆಗಿರುತ್ತೆ. ಸೊ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಇದನ್ನ ಮಾಡ್ತಾರೆ ಅಂದ್ರೆ ಮುಲುಗು ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಎಷ್ಟು ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಅಂದ್ರೆ 4 ಡೇಸ್ ಅಥವಾ 4 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಸೊ ಈ ಜಾತ್ರೆಯ ಮೊದಲ ಹಂತ ಅಂದ್ರೆ ಹೇಗೆ ಪ್ರಾರಂಭವಾಗುತ್ತೆ ಅಂತ ಹೇಳಿದಾಗ ಸಾರಕ್ಕ ಇಮೇಜ್ ಅಥವಾ ಸಾರಕ್ಕರವರ ಭಾವಚಿತ್ರವನ್ನ ಸೊ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಶಿಫ್ಟ್ ಮಾಡ್ತಾರೆ. ಯಾವ ಹಳ್ಳಿ ಅಂದ್ರೆ ಕನ್ನೇಪಲ್ಲಿ ವಿಲೇಜ್ ಅಂತ ಕರೀತೇವೆ. ಸೊ ಈ ಒಂದು ವಿಲೇಜ್ ನಿಂದ ಮೇದಾರಂ ಅಂತ ಇನ್ನೊಂದು ವಿಲೇಜ್ ಬರುತ್ತೆ. ಸೊ ಮೇದಾರಂಗೆ ಆ ಒಂದು ಭಾವಚಿತ್ರವನ್ನ ತೆಗೆದುಕೊಂಡು ಬರುವುದರಿಂದ ಸೊ ಈ ಒಂದು ಜಾತ್ರೆ ಪ್ರಾರಂಭವಾಗುತ್ತೆ. ಅಲ್ಲಿಂದ ಇದು 4 ದಿನಗಳ ಕಾಲ ನಡೀತಕ್ಕಂಥ ಒಂದು ಜಾತ್ರೆ ಆಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಸೊ ನಾನು ಪ್ರಶ್ನೆಯಲ್ಲೇ ಕೊಟ್ಟಿರೋ ಹಾಗೆ ಸಮ್ಮಕ್ಕ ಮತ್ತು ಅವರ ಮಗಳು ಸರಳಮ್ಮ ಸೊ ಇವರಿಬ್ಬರು ಈ ಒಂದು ಟ್ಯಾಕ್ಸ್ ಅಥವಾ ತೆರಿಗೆ ಪದ್ಧತಿಯ ವಿರುದ್ಧ ಹೋರಾಟ ಮಾಡ್ತಾರೆ. ಸೊ ಯಾರ ವಿರುದ್ಧ ಅಂದ್ರೆ ಕಾಕತೀಯ ರಾಜವಂಶರ ವಿರುದ್ಧ ಹೋರಾಟ ಮಾಡುವುದರ ಸಮಯದಲ್ಲಿ ತಮ್ಮ ಪ್ರಾಣವನ್ನ ನೀಟ್ಟಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಹಾಗಿದ್ರೆ ಆ ಸಮಯದಲ್ಲಿ ಈ ಬುಡಕಟ್ಟು ಜನಾಂಗಗಳ ರಾಜ, ಕಿಂಗ್ ಆಫ್ ದಿಸ್ ಟ್ರೈಬಲ್ ಪೀಪಲ್ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸೊ ಮೇದರಾಜು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ತೆಲಂಗಾಣದ ಯಾವ ಭಾಗದಲ್ಲಿ ಈ ಬುಡಕಟ್ಟು ಜನಾಂಗದವರು ಇದ್ದರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸೊ ಅಲ್ಲಿರುವಂತಹ ಒಂದು ಗೋದಾವರಿ ನದಿ ತೀರದಲ್ಲಿ ಅಂದ್ರೆ ರಿವರ್ ಬ್ಯಾಂಕ್ಸ್ ಆಫ್ ಗೋದಾವರಿ ಅಂತ ನಾವೇನು ಹೇಳ್ತೇವೆ. ಸೊ ಈ ಭಾಗದಲ್ಲಿದ್ದಂತಹ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಈ ಜನಾಂಗದ ವಿರುದ್ಧ ಕಾಕತೀಯ ಡೈನಾಸ್ಟಿಯವರು ಒಂದು ತೆರಿಗೆಯನ್ನ ವಿಧಿಸ್ತಾ ಇದ್ರು. ಸೊ ಇವರು ಕೂಡ ತೆರಿಗೆಯನ್ನ ಕಟ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೊಲಾಂಗ್ಡ್ ಡ್ರಾಟ್ ಆಗುತ್ತೆ, ಅಂದ್ರೆ ದೀರ್ಘಾವಧಿಯ ಒಂದು ಬರಗಾಲ ಬರುತ್ತೆ. ಸೊ ಬರಗಾಲ ಯಾವಾಗ ಬರುತ್ತೆ ಅವರಿಗೆ ತೆರಿಗೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಇವರು ತೆರಿಗೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಅವಾಗ ಕಾಕತೀಯ ಡೈನಾಸ್ಟಿ ಏನ್ ಮಾಡುತ್ತೆ ಅಂದ್ರೆ ಇವ್ರ ಮೇಲೆ ಇನ್ವೇಡ್ ಮಾಡ್ತಾರೆ ಅಥವಾ ಯುದ್ಧಕ್ಕೆ ಬರ್ತಾರೆ. ಸೊ ಯುದ್ಧಕ್ಕೆ ಬಂದಾಗ ಅವರ ರಾಜನಾಗಿರ್ತಕ್ಕಂಥ ಮೇದರಾಜು ಮತ್ತೆ ಅವರ ಕಿನ್ ಅಂದ್ರೆ ಅವರ ಸಂಬಂಧಿಗಳನ್ನೆಲ್ಲರನ್ನು ಕೊಲೆ ಮಾಡ್ತಾರೆ. ಸೊ ಅದಾದ ನಂತರ ಅದೇ ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ಸಮ್ಮಕ್ಕ ಮತ್ತು ಅವರ ಮಗಳು ಸರಳಮ್ಮ, ಸೊ ಅವರ ಡಾಟರ್ ಸಾರಕ್ಕ, ಸಮ್ಮಕ್ಕ ಮತ್ತು ಅವರ ಮಗಳು ಸಾರಕ್ಕ ಇಬ್ಬರೂ ಕೂಡ ಆ ಒಂದು ಕಿಂಗ್ಡಮ್ ನ ಮೇಲೆ ಫೈಟ್ ಮಾಡಿ ತಮ್ಮ ಪ್ರಾಣವನ್ನ ನೀಡಿರುವ ಕಾರಣದಿಂದ ಸೊ ಈಗಲೂ ಕೂಡ ಅವರ ನೆನಪಿಗಾಗಿ ಈ ಒಂದು ಜಾತ್ರೆಯನ್ನ ಕಂಡಕ್ಟ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್
into question number 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿದೇಶಿ ನೇರ ಹೂಡಿಕೆ ಅಥವಾ FDI ಅಂತ ನಾವೇನು ಹೇಳ್ತೇವೆ, ಸೊ ಇದಕ್ಕೆ ಕೇಂದ್ರ ಸಚಿವ ಸಂಪುಟ ಯಾವ ತಿದ್ದುಪಡಿಯನ್ನು ಅನುಮೋದಿಸಿದೆ? ಸೊ ವಾಟ್ ಅಮೆಂಡ್ಮೆಂಟ್ ಡಿಡ್ ದಿ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ರಿಗಾರ್ಡಿಂಗ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಸ್ಪೇಸ್ ಸೆಕ್ಟರ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 49ರಿಂದ 100% ನಡುವೆ FDIಗೆ ಅವಕಾಶವನ್ನ ಮಾಡಿಕೊಡಲಾಗಿರುತ್ತೆ. ಈ ಸೆಕ್ಟರ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸ್ಪೇಸ್ ಸೆಕ್ಟರ್ ಅಥವಾ ಬಾಹ್ಯಾಕಾಶ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಈ ಒಂದು ಬಾಹ್ಯಾಕಾಶ ಕ್ಷೇತ್ರದ ಮೇಲೆ ಇನ್ಮೇಲೆ ಫಾರಿನರ್ಸ್ ಅಂದ್ರೆ ಬೇರೆ ದೇಶದಲ್ಲಿರ್ತಕ್ಕಂಥ ರೆಸಿಡೆಂಟ್ಗಳು ನಮ್ಮ ಭಾರತ ದೇಶದಲ್ಲಿ 49% ಇಂದ 100% ಬಂಡವಾಳವನ್ನ ಹೂಡ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ FDI ಅಂದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಅದು ಹೆಸರಲ್ಲೇ ಇರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸೊ ಭಾರತ ದೇಶದ ಹೊರಗಡೆ ಇರತಕ್ಕಂಥವರು ನಮ್ಮ ಭಾರತ ದೇಶದಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಹೂಡಿಕೆಯನ್ನ ನಾವು ಎರಡು ರೀತಿಯಲ್ಲಿ ಅಲೋ ಮಾಡ್ತೇವೆ. ಸೊ ಒಂದನ್ನ ನಾವು ಆಟೋಮೇಟೆಡ್ ರೂಟ್ ಅಂತ ಕರಿತೇವೆ, ಇನ್ನೊಂದನ್ನ ಗವರ್ನಮೆಂಟ್ ರೂಟ್ ಅಂತ ಕರಿತೇವೆ. ಆಟೋಮೇಟೆಡ್ ಅಂದ್ರೆ ಕನ್ನಡದಲ್ಲಿ ಸ್ವಯಂ ಚಾಲಿತ ಮಾರ್ಗ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಸರ್ಕಾರಿ ಮಾರ್ಗ ಅಂತ ಕರಿತೇವೆ. ಸೊ ಆಟೋಮೇಟೆಡ್ ರೂಟ್ಗೂ ಗವರ್ನಮೆಂಟ್ ರೂಟ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಸೊ ಆಟೋಮೇಟೆಡ್ ರೂಟ್ ಅಂದ್ರೆ ಎಲ್ಲಿಯವರೆಗೂ ಅಂದ್ರೆ ಒಂದು ಪರ್ಸೆಂಟೇಜ್ ಲಿಮಿಟ್ ಅನ್ನ ಇಟ್ಟಿರ್ತಾರೆ. ಸೊ ಆ ಪರ್ಸೆಂಟೇಜ್ ಲಿಮಿಟ್ ವರೆಗೂ ಅವರು ಹೂಡಿಕೆಯನ್ನ ಮಾಡಲಿಕ್ಕೆ ಸರ್ಕಾರದಿಂದ ಪೂರ್ವಾನುಮತಿಯನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನೇರವಾಗಿ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಅದನ್ನ ನಾವು ಆಟೋಮೇಟೆಡ್ ರೂಟ್ ಅಂತ ಕರಿತೇವೆ. ಸೊ ಆ ಒಂದು ಪರ್ಸೆಂಟೇಜ್ ಕ್ರಾಸ್ ಆದಾಗ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕಾಗಿರುತ್ತೆ, ಅದನ್ನ ನಾವು ಗವರ್ನಮೆಂಟ್ ರೂಟ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಬಂಡವಾಳ ಹೂಡಿಕೆ ಸೆಕ್ಟರ್ ವೈಸ್ ಬೇರೆ ಬೇರೆ ಪರ್ಸೆಂಟೇಜ್ ಇರುತ್ತೆ. ಸೊ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಪೇಸ್ ಸೆಕ್ಟರ್ ಅಥವಾ ಬಾಹ್ಯಾಕಾಶ ಒಂದು ಕ್ಷೇತ್ರದಲ್ಲಿ ಸೊ ಇನ್ಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 49% ಇಂದ 100% ವರೆಗೂ ಮಾಡಬಹುದಾಗಿರುತ್ತೆ. ಯಾಕೆ ಸರ್ ಇದು ರೇಂಜ್ ಕೊಟ್ಟಿದ್ದಾರೆ, ಯಾಕೆ ಒಂದು ಪರ್ಟಿಕ್ಯುಲರ್ ನಂಬರ್ ಅನ್ನು ಕೊಟ್ಟಿರೋದಿಲ್ಲ ಅಂದ್ರೆ, ಸೊ ಈ ಒಂದು ಬಾಹ್ಯಾಕಾಶ ಕ್ಷೇತ್ರ ಅಂದಾಗ ಬೇರೆ ಬೇರೆ ರೀತಿಯ ಹೂಡಿಕೆಗಳನ್ನ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಟಲೈಟ್ ಗಳನ್ನ ತಯಾರಿ ಮಾಡೋದು, ಉಪಗ್ರಹಗಳನ್ನ ತಯಾರಿ ಮಾಡೋದು, ಅಥವಾ ಲಾಂಚ್ ವೆಹಿಕಲ್ ಉಡಾವಣಾ ವಾಹನಗಳನ್ನ ತಯಾರಿ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಸ್ಪೇರ್ ಪಾರ್ಟ್ಸ್ ಅಥವಾ ಬಿಡಿ ಭಾಗಗಳು ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ ತಯಾರಿ ಮಾಡೋದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡಬಹುದಾಗಿರುತ್ತೆ. ಸೊ ಈ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳೇನಿರುತ್ತೆ, ಸೊ ಎಲ್ಲದಕ್ಕೂ ಒಂದು ಪರ್ಸೆಂಟೇಜ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಆ ಪರ್ಸೆಂಟೇಜ್ ಮಿನಿಮಮ್ ಲಿಮಿಟ್ ಎಲ್ಲಿಂದ ಆಗುತ್ತೆ ಅಂದ್ರೆ 49 ಆಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ 100% ವರೆಗೂ ಹೋಗುತ್ತೆ. ಸೊ ಒಟ್ಟಿಗೆ ಸೇರಿಸಿ ನಾವು ಬಾಹ್ಯಾಕಾಶ ಕ್ಷೇತ್ರವನ್ನ 49 ಇಂದ 100% ಅಂತ ಇಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಇಂಡಿಯಾ ಓಪನ್ ಸ್ಪೇಸ್ ಸೆಕ್ಟರ್ ಟು 100% ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ 49ರಿಂದ 100% ವಿದೇಶಿ ನೇರ ಬಂಡವಾಳವನ್ನ ಹೂಡಬಹುದಾಗಿರುತ್ತೆ. ಸೊ ಈ ಒಂದು ಬಂಡವಾಳವನ್ನು ಹೂಡಲಿಕ್ಕೆ ಯೂನಿಯನ್ ಕ್ಯಾಬಿನೆಟ್ ಈಗ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಸೊ ಏನನ್ನ ಅಮೆಂಡ್ಮೆಂಟ್ ಮಾಡಿರ್ತಾರೆ ಅಂದ್ರೆ FDI ಪಾಲಿಸಿಯನ್ನ ಅಮೆಂಡ್ ಮಾಡಿರ್ತಾರೆ, ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೀತಿ ಏನಿರುತ್ತೆ ಸೊ ಅದರ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರ ಈ ಒಂದು ಬದಲಾವಣೆಯನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಲಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಬಾಹ್ಯಾಕಾಶ ಕ್ಷೇತ್ರ ಅಂದ್ರೆ ಅದರಲ್ಲೂ ಸಾಕಷ್ಟು ವಲಯಗಳು ಬರುತ್ತೆ. ಸೊ ಅದರಲ್ಲಿ ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಬಂದಾಗ ಅಂದ್ರೆ ಉಪಗ್ರಹಗಳ ತಯಾರಿಕೆ, ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಸೊ ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉಪಗ್ರಹಗಳ ತಯಾರಿಕೆ, ಆಪರೇಷನ್ಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಾಚರಣೆಗಳು, ಸ್ಯಾಟಲೈಟ್ ಡೇಟಾ ಪ್ರಾಡಕ್ಟ್ಸ್ ಅಂಡ್ ಗ್ರೌಂಡ್ ಸೆಗ್ಮೆಂಟ್ ಅಂಡ್ ಯೂಸರ್ ಸೆಗ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಉಪಗ್ರಹ ಡೇಟಾ ಉತ್ಪನ್ನಗಳು, ನೆಲದ ವಿಭಾಗ ಅಂದ್ರೆ ಆ ಸ್ಯಾಟಲೈಟ್ ಅನ್ನ ಆಪರೇಟ್ ಮಾಡ್ತಕ್ಕಂಥ ಗ್ರೌಂಡ್ ಸ್ಟೇಷನ್ ಆಗಿರ್ಬೋದು, ಬಳಕೆದಾರರ ವಿಭಾಗವು FDI ಎಷ್ಟು ಪರ್ಸೆಂಟೇಜ್ ಅಪ್ರೂವ್ ಮಾಡಿದ್ದಾರೆ ಅಂದ್ರೆ 74% ಅಪ್ರೂವ್ ಮಾಡಿರ್ತಾರೆ. ಸೊ ಯಾವ ರೂಟಲ್ಲಿ ಅಂದ್ರೆ ಆಟೋಮ್ಯಾಟಿಕ್ ರೂಟಲ್ಲಿ ಅಂತ ಹೇಳ್ತೇವೆ. ಅಂದ್ರೆ ಇಷ್ಟು ಕ್ಷೇತ್ರಗಳಲ್ಲಿ ಬೇರೆ ದೇಶದವರು ಹೂಡಿಕೆ ಮಾಡಬಹುದಾಗಿದ್ರೆ ಸೊ 74% ವರೆಗೂ ಸ್ವಯಂ ಚಾಲಿತ ಮಾರ್ಗದಲ್ಲಿ ಹೂಡಿಕೆ ಮಾಡಬಹುದಾಗಿರುತ್ತೆ. ಸ್ವಯಂ ಚಾಲಿತ ಮಾರ್ಗ ಅಂದ್ರೆ ನಿಮ್ಗೆ ಇವಾಗ ಏನಂತ ಗೊತ್ತಾಗಿದೆ, ಸೊ ಸರ್ಕಾರದ ಅನುಮತಿ ಇಲ್ಲದೆ ಹೂಡಿಕೆ ಮಾಡಲಿಕ್ಕೆ 74% ವರೆಗೂ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ 74% ಏನಾದ್ರು ಕ್ರಾಸ್ ಮಾಡಿದ್ದೆ ಆದ್ರೆ ಸೊ ಅವರು ಗವರ್ನಮೆಂಟ್ ರೂಟ್ ಅಥವಾ ಸರ್ಕಾರದ ಪೂರ್ವಾನುಮತಿಯನ್ನ ತೆಗೆದುಕೊಂಡು ಸೊ 74% ಅನ್ನ ಕ್ರಾಸ್ ಮಾಡಬಹುದಾಗಿರುತ್ತೆ. ಇದು ಪಾಯಿಂಟ್ ನಂಬರ್ 1. ಸೊ ಈಗ ಪಾಯಿಂಟ್ ನಂಬರ್ 2ಗೆ ಹೋಗ್ತೇನೆ. ಸೊ ಇಲ್ಲಿ ಸಬ್ ಸೆಕ್ಟರ್ಸ್ ಅಂತ ಕರಿತೇವೆ. ಅಂದ್ರೆ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದು ಸ್ಯಾಟಲೈಟ್, ಅದು ಮೇಜರ್ ಥಿಂಗ್. ಸೊ ಅದರಲ್ಲಿ ಮತ್ತೆ ಉಪವಲಯಗಳು ಬರುತ್ತೆ. ಉಪವಲಯಗಳು ಬಂದಾಗ ಸರ್ಕಾರ ಎಷ್ಟು FDI ಅನ್ನ ಅಲೋ ಮಾಡಿದೆ ಅಂತ ಕೇಳಿದಾಗ, ಲಾಂಚ್ ವೆಹಿಕಲ್ಸ್ ಅಂದ್ರೆ ಉಡಾವಣಾ ವಾಹನಗಳಾಗಿರ್ಬೋದು, ಅಸೋಸಿಯೇಟೆಡ್ ಸಿಸ್ಟಮ್ಸ್ ಅಂದ್ರೆ ಉಡಾವಣಾ ವಾಹನಗಳಿಗೆ ಸಂಬಂಧಪಟ್ಟಂತೆ
ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಸಬ್ ಸಿಸ್ಟಮ್ಸ್ ಆಗಿರ್ಬೋದು, ಕ್ರಿಯೇಷನ್ ಆಫ್ ಸ್ಪೇಸ್ ಪೋರ್ಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ಬಾಹ್ಯಾಕಾಶ ನಿಲ್ದಾಣಗಳು ಅಂತ ನಾವು ಹೇಳ್ತೇವೆ. ಸೊ ಶ್ರೀಹರಿಕೋಟದಲ್ಲಿ ಒಂದು ನಿಲ್ದಾಣ ಹೇಗಿದೆ ಅದೇ ರೀತಿಯಾಗಿ ನಿಲ್ದಾಣಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕಾಗಿರ್ಬೋದು. ಅದಾದ್ಮೇಲೆ ಸ್ಪೇಸ್ ಕ್ರಾಫ್ಟ್ ಗಳನ್ನ ಆಗಿರ್ಬೋದು, ಅಂದ್ರೆ ಬಾಹ್ಯಾಕಾಶ ನೌಕೆಗಳನ್ನ ಉಡಾವಣೆ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಸ್ವೀಕಾರ ಮಾಡ್ಲಿಕ್ಕಾಗಿರ್ಬೋದು. ಸೊ ಎಷ್ಟು ಪರ್ಸೆಂಟೇಜ್ ಅನ್ನ ಅಲೋ ಮಾಡಿದ್ದಾರೆ ಅಂದ್ರೆ 49% ಅನ್ನ ಅಲೋ ಮಾಡಿದ್ದಾರೆ. ಯಾವ ರೂಟ್ ಅಲ್ಲಿ ಅಂದ್ರೆ ಆಟೋಮ್ಯಾಟಿಕ್ ರೂಟ್ ಅಥವಾ ಸ್ವಯಂ ಚಾಲಿತ ಮಾರ್ಗ ಅಂತ ಕರಿತೇವೆ. ಸೊ 49% ಏನಾದ್ರೂ ಎಕ್ಸಿಡ್ ಆದ್ರೆ ಸೊ ಅವರು ಗವರ್ಮೆಂಟ್ ರೂಟ್ ಅಥವಾ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಂಡು ಸೊ ಈ ಒಂದು ಸಬ್ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಅವಕಾಶವನ್ನ ಕೊಟ್ಟಿರ್ತಾರೆ. ಇದು ಪಾಯಿಂಟ್ ನಂಬರ್ 2. ಸೊ ಈಗ ಪಾಯಿಂಟ್ ನಂಬರ್ 3 ಹೋಗ್ತೀನಿ. ಸೊ ಇಲ್ಲಿ ಬರ್ತಕ್ಕಂಥದ್ದು 100% FDA ಅಂದ್ರೆ 100% FDA ಅನ್ನ ಆಟೋಮ್ಯಾಟಿಕ್ ರೂಟ್ ಅಲ್ಲಿ ಅಂದ್ರೆ ಯಾವುದೇ ರೀತಿಯ ಸರ್ಕಾರದ ಅಥವಾ ಒಂದು ನಮ್ಮ ದೇಶದ ಪೂರ್ವಾನುಮತಿಯನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವ ವಲಯಗಳಲ್ಲಿ ಅಂತ ಹೇಳಿದಾಗ ಮ್ಯಾನುಫ್ಯಾಕ್ಚರ್ ಕಾಂಪೊನೆಂಟ್ಸ್ ಅಂದ್ರೆ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು, ಅಂದ್ರೆ ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕಾಂಪೊನೆಂಟ್ಸ್ ಅಥವಾ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ವಲಯ, ಸಿಸ್ಟಮ್ಸ್ ಆಗಿರ್ಬೋದು, ಸಬ್ ಸಿಸ್ಟಮ್ ಫಾರ್ ಸ್ಯಾಟಲೈಟ್, ಗ್ರೌಂಡ್ ಸೆಗ್ಮೆಂಟ್ ಅಂಡ್ ಯೂಸರ್ ಸೆಗ್ಮೆಂಟ್, ಇವೆಲ್ಲದರಲ್ಲೂ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡಬೇಕಾಗಿದ್ರೆ 100% FDI ಅನ್ನ ಆಟೋಮ್ಯಾಟಿಕ್ ರೂಟ್ ನ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ ನಾವು ರೇಂಜ್ ಅನ್ನ ಹೇಳ್ತೇವೆ 49 ಇಂದ 100% ವರೆಗೂ ಈ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿಯವರೆಗೂ ಈ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ಯಾವುದೇ ಒಂದು ಹೂಡಿಕೆಯನ್ನ ಮಾಡಬೇಕಾಗಿದ್ರೆ ಗವರ್ನಮೆಂಟ್ ಅಪ್ರೂವಲ್ ರೂಟ್ ಅಲ್ಲೇ ಮಾಡಬೇಕಾಗಿತ್ತು. ಅಂದ್ರೆ 1% ಮಾಡಬೇಕಾಗಿದ್ರು ಕೂಡ ಸರ್ಕಾರದ ಪೂರ್ವಾನುಮತಿ ಬೇಕಾಗಿತ್ತು. ಬಟ್ ಇನ್ಮೇಲೆ 3 ಪಾಯಿಂಟ್ಸ್ ಏನೇನು ಹೇಳಿದಾನೆ ಆ ಒಂದು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸ್ಲ್ಯಾಬ್ಸ್ ಗಳಲ್ಲಿ ನೇರವಾಗಿ ಮತ್ತು ಗವರ್ನಮೆಂಟ್ ನ ಪೂರ್ವಾನುಮತಿ ಅಂದ್ರೆ ಆ ಪರ್ಸೆಂಟೇಜ್ ಎಕ್ಸಿಡ್ ಆದಾಗ ಸೊ ಗವರ್ನಮೆಂಟ್ ರೂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅವಕಾಶವನ್ನ ಈಗ ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಯೆಮೆನ್ ನ ಹೌತಿ ಬಂಡುಕೋರರಿಂದ ಕೆಂಪು ಸಮುದ್ರದ ಹಡಗು ಸಾಗಣೆಯನ್ನು ರಕ್ಷಿಸಲು ಯುರೋಪಿಯನ್ ಒಕ್ಕೂಟವು ಪ್ರಾರಂಭಿಸಿದ ನೌಕಾ ಕಾರ್ಯಾಚರಣೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನೇವಲ್ ಮಿಷನ್ ಲಾಂಚ್ಡ್ ಬೈ ದಿ ಯುರೋಪಿಯನ್ ಯೂನಿಯನ್ ಟು ಪ್ರೊಟೆಕ್ಟ್ ರೆಡ್ ಸಿ ಶಿಪ್ಪಿಂಗ್ ಫ್ರಮ್ ಯೆಮೆನ್ ಹೌತೀಸ್ ರೆಬಲ್? ಸೊ ರೆಡ್ ಸಿ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಯಾಗಿ ಒಂದು ಫಿಲ್ಮಿ ರೀತಿಯಲ್ಲಿ ಅಂದ್ರೆ ಸಿನಿಮೀಯ ಮಾದರಿಯಲ್ಲಿ ಸೊ ಈ ಒಂದು ಹೌತಿ ಅಂತಕ್ಕಂಥ ಬಂಡುಕೋರರು ಅಲ್ಲಿ ನಡೀತಕ್ಕಂಥ ಟ್ರೇಡ್ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಹಡಗುಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಇನ್ಸಿಡೆಂಟ್ ಗಳನ್ನ ನೀವು ನೋಡಿರ್ತೀರಾ. ನಾವು ಕೂಡ ಇನ್ಕ್ವೆಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈಗ ಯುರೋಪಿಯನ್ ಯೂನಿಯನ್ ಒಂದು ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿರುತ್ತೆ. ಆ ಒಂದು ಕಾರ್ಯಾಚರಣೆಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪರೇಷನ್ ಆಸ್ಪೈಡ್ಸ್ ಅಂತಕ್ಕಂಥ ಒಂದು ಆಪರೇಷನ್ ಅನ್ನ ಲಾಂಚ್ ಮಾಡಿರ್ತಾರೆ. ಆಪರೇಷನ್ ಆಸ್ಪೈಡ್ಸ್ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಲ್ಲಿ ಅದರ ಅರ್ಥ ಏನು ಅಂದ್ರೆ ಶೀಲ್ಡ್ ಅಂದ್ರೆ ಕವಚ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನ ಯುರೋಪಿಯನ್ ಯೂನಿಯನ್ ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಲಾಂಚ್ ಮಾಡಿರ್ತಕ್ಕಂಥ ಆಪರೇಷನ್ ಏನಿರುತ್ತೆ ಸೊ ಇದು ರೆಡ್ ಸಿ ಅಥವಾ ಕೆಂಪು ಸಮುದ್ರದಲ್ಲಿ ನಡೀತಕ್ಕಂಥ ಒಂದು ಟ್ರೇಡ್ ಆಕ್ಟಿವಿಟೀಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ರೆಡ್ ಸಿ ತುಂಬಾ ಸುದ್ದಿಯಲ್ಲಿ ಇರುವ ಕಾರಣದಿಂದ ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಕೋಡ್ ಅನ್ನ ಕೊಡ್ತೇನೆ. ಸೊ ಇಲ್ಲಿ ರೆಡ್ ಸಿ, ಸೊ ಇವೆರಡು ಲೆಟರ್ಸ್ ಅನ್ನ ಗಮನಿಸಿ. ಸೊ ಡಿ ಅನ್ನ ಆಸ್ ಇಟ್ ಇಸ್ ತಗೊಳ್ಳಿ, ಎಸ್ ಏನಿದೆ ಸೊ ಇದನ್ನ YEES ಬರೆದ್ರೆ ಸೊ ಇದರಲ್ಲಿ ಎಲ್ಲ ರಾಷ್ಟ್ರಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಒಟ್ಟು 6 ರಾಷ್ಟ್ರಗಳನ್ನ ನಾವು ಇದರ ಬಾರ್ಡರ್ ನೇಷನ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ರೆಡ್ ಇಲ್ಲಿಂದ ನೆನ್ಪಿಟ್ಕೊಳ್ಳಿ, ಡಿ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಡಿ ಇಂದ ನೀವು ಜಿಬೋಟಿಯನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವೈ ಇಂದ ನೀವು ಯೆಮೆನ್ ಅನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಹೌತಿ ಬಂಡುಕೋರರು ಯೆಮೆನ್ ನ ಬಂಡುಕೋರರಾಗಿರುತ್ತೆ. ಆ ಪಾಯಿಂಟ್ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೊ ಅದಾದ್ಮೇಲೆ ಈ ಇಂದ 2 ಕಂಟ್ರೀಸ್ ಅನ್ನ ನೆನ್ಪಿಟ್ಕೊಳ್ಬೇಕು. ಒಂದು ಎರಿಟ್ರಿಯಾ, ಇನ್ನೊಂದು ಇಥಿಯೋಪಿಯಾ ಆಗಿರುತ್ತೆ. ಸೊ ಎಸ್ ಇಂದ 2 ಕಂಟ್ರೀಸ್ ಅನ್ನ ನೆನ್ಪಿಟ್ಕೊಳ್ಬೇಕು. ಒಂದು ಸುಡಾನ್ ಆಗಿರುತ್ತೆ, ಒಂದು ಸೌದಿ ಅರೇಬಿಯಾ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ರೆಡ್ ಸಿ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್. ಸೊ ಯುರೋಪಿಯನ್ ಯೂನಿಯನ್ ಲಾಂಚ್ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅನ್ನು ನಾವು ಆಸ್ಪೈಡ್ಸ್ ಅಂತ ಕರಿತೇವೆ. ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ಶೀಲ್ಡ್ ಅಂತ ಕರೀತಾರೆ. ಸೊ ಈ ಒಂದು ಆಪರೇಷನ್ ಒಳಗಡೆ ಸೊ ಕೆಂಪು ಸಿಯಲ್ಲಿ ಅವರು 4 ವೆಸಲ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಆ 4 ಹಡಗುಗಳು ಸೊ ಈ ಒಂದು ಹೌತಿ ಬಂಡುಕೋರರ ಆವಳಿಯನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ದೇಶದ ಮೊದಲ ಸ್ಕಿಲ್ ಇಂಡಿಯಾ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವರ್ ದಿ ಫಸ್ಟ್ ಸ್ಕಿಲ್
ಸ್ಕಿಲ್ ಇಂಡಿಯಾ ಸೆಂಟರ್ ಆಫ್ ಕಂಟ್ರಿ ಇನಾಗ್ರೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಶಾದಲ್ಲಿ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸ್ಕಿಲ್ ಸೆಂಟರ್ ಅನ್ನ ಒಡಿಶಾದ ಸಂಬಾಲ್ಪುರ್ನಲ್ಲಿ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಇದು ಸ್ಕಿಲ್ ಸೆಂಟರ್ ಆಗಿರುತ್ತೆ, ಹೆಸರಲ್ಲೇ ಇದೆ, ಕೌಶಲ್ಯಗಳನ್ನ ನೀಡ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಕೌಶಲ್ಯ ಯಾರಿಗೆ ಬೇಕಂದ್ರೆ ನಮ್ಮ ಭಾರತ ದೇಶದ ಯುವ ಶಕ್ತಿ ಅಂದ್ರೆ ಯಂಗ್ ಪಾಪ್ಯುಲೇಷನ್ಗೆ ನೀಡ್ತಕ್ಕಂಥ ಒಂದು ಕೌಶಲ್ಯ ಆಗಿರುತ್ತೆ. ಸೊ ಯಾವ ಕ್ಷೇತ್ರದಲ್ಲಿ ಇವರು ಹೆಚ್ಚಿನ ಕೌಶಲ್ಯವನ್ನ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮೀಡಿಯಾ ಅಂದ್ರೆ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಮನರಂಜನೆ, ಲೆದರ್ ಚರ್ಮದ ಕೈಗಾರಿಕೆ, ಟೂರಿಸಂ ಪ್ರವಾಸೋದ್ಯಮ, ಹಾಸ್ಪಿಟಾಲಿಟಿ ಆತಿಥ್ಯ, ಮತ್ತೆ IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸೊಲ್ಯೂಷನ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರಲ್ಲಿ ಕೌಶಲ್ಯವನ್ನ ನೀಡ್ತಕ್ಕಂಥ ಭಾರತ ದೇಶದ ಮೊದಲ ಕೌಶಲ್ಯ ಕೇಂದ್ರವನ್ನ ಒಡಿಶಾದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. DRDO ನಿಂದ ವರದಿಯಾಗಿರುವ ಲೇಸರ್ ವೆಪನ್ ಪ್ರೋಟೋಟೈಪ್ ನ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಲೇಸರ್ ವೆಪನ್ ಪ್ರೋಟೋಟೈಪ್ ರಿಪೋರ್ಟೆಡ್ ಬೈ ಬೀಯಿಂಗ್ ಟೆಸ್ಟೆಡ್ ಬೈ DRDO? ಪ್ರೋಟೋಟೈಪ್ ಅಂದ್ರೆ ಅದೊಂದು ಡೆಮೋ ಪೀಸ್ ಆಗಿರುತ್ತೆ. ಸೊ ಅದು ಸಕ್ಸಸ್ಫುಲ್ ಆದ ನಂತರ ರಿಯಲ್ ವರ್ಷನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದು ಯಾವ ವೆಪನ್ ಆಗಿರುತ್ತೆ ಅಂದ್ರೆ ಲೇಸರ್ ವೆಪನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇಶದ ಮಿಸೈಲ್ ಅಥವಾ ಕ್ಷಿಪಣಿ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಆ ಒಂದು ಲೇಸರ್ ಟೆಕ್ನಿಕ್ ಅನ್ನ ಉಪಯೋಗಿಸಿಕೊಂಡು ಅಕ್ಯುರೇಟ್ ಆಗಿ ಅದನ್ನ ಟಾರ್ಗೆಟ್ ಮಾಡಿ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಆ ರೀತಿಯ ಒಂದು ಪ್ರೋಟೋಟೈಪ್ ಅನ್ನ DRDO ಅವರು ಈಗ ಪರೀಕ್ಷೆ ಮಾಡಿರ್ತಾರೆ. ಸೊ ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಗಾ 2 ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ದುರ್ಗಾ 2 ಪ್ರೋಟೋಟೈಪ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇಲ್ಲಿ ನೋಡಬಹುದು. ಸೊ ಈ ಒಂದು ಲೇಸರ್ ಲೈಟ್ ಏನಿರುತ್ತೆ, ಸೊ ಅದು ಅಕ್ಯುರೇಟ್ ಆಗಿ ಅದರ ಟಾರ್ಗೆಟ್ ಗುರಿ ಏನಿರುತ್ತೆ ಅದನ್ನ ಪಾಯಿಂಟ್ ಮಾಡುತ್ತೆ. ಸೊ ಅದನ್ನ ಲಾಂಚ್ ಮಾಡಿದಾಗ ಅದು ಸಂಪೂರ್ಣವಾಗಿ ಅಂದ್ರೆ ವಿತೌಟ್ ಫೇಲ್ ಡೆಸ್ಟ್ರಾಯ್ ಆಗ್ತಕ್ಕಂಥ ಒಂದು ಪ್ರೋಟೋಟೈಪ್ ಅನ್ನ DRDO ಈಗ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ದುರ್ಗಾ 2 ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ DRDOದ ಲೇಸರ್ ಲ್ಯಾಬೊರೇಟರಿ ವತಿಯಿಂದ ತಯಾರಿ ಮಾಡಿರ್ತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ಸೊ ದುರ್ಗಾ 2 ಫುಲ್ ಫಾರ್ಮ್ ಏನು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಡೈರೆಕ್ಷನಲಿ ಅನ್ರೆಸ್ಟ್ರಿಕ್ಟೆಡ್ ರೇ ಗನ್ ಆರೆ ಅಂತ ಕರೀತೇವೆ. ಇದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಒಡೆದು ಉರುಳಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸೊ ಲೇಸರ್ ವೆಪನ್ ಸಿಸ್ಟಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಟ್ ಡ್ಯಾಮೇಜಸ್ ಆರ್ ಡೆಸ್ಟ್ರಾಯ್ಸ್ ಇಟ್ಸ್ ಟಾರ್ಗೆಟ್ ಯೂಸಿಂಗ್ ಫೋಕಸ್ಡ್ ಎನರ್ಜಿ ಬೈ ಮೀನ್ಸ್ ಆಫ್ ಲೇಸರ್, ಮೈಕ್ರೋವೇವ್ ಆರ್ ಪಾರ್ಟಿಕಲ್ ಬೀಮ್ಸ್ ಅಂತ ಕರೀತೇವೆ. ಅಂದ್ರೆ ಯಾವುದೋ ಒಂದು ಟಾರ್ಗೆಟ್ ಅನ್ನ ಇದು ಲೇಸರ್ ಆಗಿರ್ಬೋದು, ಮೈಕ್ರೋವೇವ್ ಆಗಿರ್ಬೋದು ಅಥವಾ ಪಾರ್ಟಿಕಲ್ ಬೀಮ್ಸ್ ನ ಬಳಕೆ ಮಾಡಿಕೊಂಡು ಸೊ ಅದನ್ನ ಅಕ್ಯುರೇಟ್ ಆಗಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಪ್ರೊಟೆಕ್ಟ್ ವೈಟಲ್ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ ಮಿಸೈಲ್ಸ್ ಆರ್ ಏರ್ ಅಟ್ಯಾಕ್ಸ್. ಅಂದ್ರೆ ಬೇರೆ ದೇಶದಿಂದ ಯಾವುದೇ ಮಿಸೈಲ್ಸ್ ಆಗಿರ್ಬೋದು ಅಥವಾ ಏರ್ ಸ್ಟ್ರೈಕ್ಸ್ ಆಗಿರ್ಬೋದು ಆ ಒಂದು ಅಟ್ಯಾಕ್ ಅನ್ನ ತಡಿಲಿಕ್ಕೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ದ ಪ್ರೆಸೆಂಟ್ ಜನರೇಷನ್ ಅಂದ್ರೆ ನಾವು ಇವಾಗ ಬಳಕೆ ಮಾಡ್ತಾ ಇರ್ತಕ್ಕಂಥ ಆಂಟಿ ಏರ್ ಕ್ರಾಫ್ಟ್ ಮತ್ತೆ ಆಂಟಿ ಮಿಸೈಲ್ ಸಿಸ್ಟಮ್ ಏನಿದೆ ಅಂದ್ರೆ ಪ್ರಸ್ತುತವಾಗಿ ನಾವು ಬಳಸ್ತಾ ಇರ್ತಕ್ಕಂಥ ಈ ಒಂದು ಆಂಟಿ ಮಿಸೈಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಆಂಟಿ ಏರ್ ಕ್ರಾಫ್ಟ್ ಅಂದ್ರೆ ಬಾಹ್ಯಾಕಾಶ ನೌಕೆಗಳು ಏನ್ ಬರುತ್ತೆ ಸೊ ಅದನ್ನ ನಾವು ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರ್ಬೋದು ಅದು ಫುಲ್ ಪ್ರೂಫ್ ಆಗಿಲ್ಲ. ಏನಿದು ಫುಲ್ ಪ್ರೂಫ್ ಅಂದ್ರೆ ಸೊ ಅದು ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಈಗ ಡೆವಲಪ್ ಮಾಡಿರ್ತಕ್ಕಂಥ ಲೇಸರ್ ಎನೇಬಲ್ಡ್ ಸಿಸ್ಟಮ್ ಏನಿರುತ್ತೆ ಸೊ ಅದು ಕಿಲ್ ಪ್ರಾಬಬಿಲಿಟಿ 100% ಕಿಲ್ ಪ್ರಾಬಬಿಲಿಟಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗದೆ ಇರತಕ್ಕಂಥ ಒಂದು ಸಿಸ್ಟಮ್ ಅನ್ನ DRDO ಈಗ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕೇಂದ್ರ ಸಚಿವ ಸಂಪುಟದಿಂದ ರಾಷ್ಟ್ರೀಯ ಜೀವನೋಪಾಯ ಮಿಷನ್ಗೆ ಯಾವ ಮಾರ್ಪಾಡು ಮಾಡಲಾಗಿದೆ? ಸೊ ವಾಟ್ ಮಾಡಿಫಿಕೇಶನ್ ಹ್ಯಾಸ್ ಬಿನ್ ಮೇಡ್ ಟು ದ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಬೈ ಯೂನಿಯನ್ ಕ್ಯಾಬಿನೆಟ್? ಸೊ ಈ ಒಂದು NLM ಅಂತ ಕರೀತೇವೆ. ಸೊ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ಗೆ ಈಗ ಒಂದು ತಿದ್ದುಪಡಿಯನ್ನು ಮಾಡಿರ್ತಾರೆ. ಆ ತಿದ್ದುಪಡಿ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 50% ಅಂದ್ರೆ 50% ಬಂಡವಾಳ ಸಬ್ಸಿಡಿಯನ್ನ ಒದಗಿಸ್ತಕ್ಕಂಥದ್ದು ಅಂದ್ರೆ ಪ್ರಾವಿಷನ್ ಆಫ್ 50% ಕ್ಯಾಪಿಟಲ್ ಸಬ್ಸಿಡಿಯನ್ನ ಒದಗಿಸ್ತಕ್ಕಂಥ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಇದನ್ನ ನಾವು NRLM ಅಂತ ಕೂಡ ಕರೀಬಹುದಾಗಿರುತ್ತೆ. ಸೊ ಇದನ್ನ ನಾವು ದೀನ ದಯಾಲ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರೀತೇವೆ. ಸೊ ಈ ಒಂದು ಮಿಷನ್ಗೆ ಈಗ ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಸೊ ತಿದ್ದುಪಡಿ ಏನಂತ ನಾನು ಆಲ್ರೆಡಿ ಹೇಳಿದ್ದೇನೆ. 50% ಕ್ಯಾಪಿಟಲ್ ಸಬ್ಸಿಡಿ ಅಂದ್ರೆ ತೆಗೆದುಕೊಳ್ತಕ್ಕಂಥ ಲೋನ್ ಅಲ್ಲಿ 50% ಸಬ್ಸಿಡಿಯನ್ನ ಕೊಡ್ತಕ್ಕಂಥ ಒಂದು ಬದಲಾವಣೆಯನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಹಾಗಿದ್ರೆ ಇದನ್ನ ನಾವು ರೀಅಲೈನ್ಡ್ NLM ಅಂತ ಕರಿತೇವೆ. ಅಂದ್ರೆ ಅದರಲ್ಲಿ ಬದಲಾವಣೆ ಮಾಡಿರುವ ಕಾರಣದಿಂದ ಪರಿಷ್ಕೃತ NLM ಅಂತ ಕರೀತೇವೆ. ಸೊ ಇದರಲ್ಲಿ ದೇರ್ ಆರ್ 10 ಆಕ್ಟಿವಿಟೀಸ್ ಅಂಡ್ ಟಾರ್ಗೆಟ್ಸ್ ಅಂದ್ರೆ 10 ಚಟುವಟಿಕೆಗಳು ಮತ್ತು ಗುರಿಗಳನ್ನ ಹೊಂದಲಾಗಿದೆ. ಸೊ ಅವು ಯಾವ್ಯಾವು ಅಂದ್ರೆ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅಂದ್ರೆ ಉದ್ಯಮಶೀಲತೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಫೀಡ್ ಅಂಡ್ ಫಾಡರ್ ಡೆವಲಪ್ಮೆಂಟ್ ಅಂತ ಕರಿತೇವೆ, ಆಹಾರ ಮತ್ತು ಮೇವುಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ರಿಸರ್ಚ್ ಅಂಡ್ ಇನೋವೇಷನ್ ಅಂದ್ರೆ ನಾವೀನ್ಯತೆ ಮತ್ತು ಸಂಶೋಧನೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಲೈವ್ ಸ್ಟಾಕ್ ಇನ್ಶೂರೆನ್ಸ್ ಅಂದ್ರೆ ಜಾನುವಾರುಗಳಿಗೆ ವಿಮೆಯನ್ನ ಕೊಡ್ತಕ್ಕಂಥದ್ದು. ಸೊ
ಇಷ್ಟು ವಿಷಯಗಳನ್ನು ನಾವು ಪರಿಷ್ಕೃತ NLM ಅಲ್ಲಿ ನೋಡಬಹುದಾಗಿರ್ತಕ್ಕಂಥ ಚಟುವಟಿಕೆಗಳಾಗಿರ್ತವೆ. ಸೊ ಅಪ್ ಟು 50 lakh ವಿಲ್ ಬಿ ಪ್ರೊವೈಡೆಡ್ ಟು ಇಂಡಿವಿಜುವಲ್ಸ್, FPO, SHG, JLG, FCO ಮತ್ತೆ ಸೆಕ್ಷನ್ 8 ಕಂಪನೀಸ್ ಅಂತ ಕರಿತೇವೆ. ಸೊ ಇಲ್ಲಿ 50 ಲಕ್ಷದವರೆಗೆ ಸಾಲವನ್ನ ಕೊಡಲಾಗುತ್ತೆ. ಯಾರ್ಯಾರು ಕೊಡ್ತಾರೆ ಅಂದ್ರೆ, ಸೊ ಇಲ್ಲಿ FPO ಅಂತ ಕರಿತೇವೆ. FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸರ್ಸ್ ಆಗಿರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು, ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್ ಆಗಿರ್ಬೋದು, ಅಥವಾ ಸೆಕ್ಷನ್ 8 ಕಂಪನೀಸ್ ಅಂತ ಕರಿತೇವೆ. ಸೆಕ್ಷನ್ 8 ಕಂಪನೀಸ್ ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ. ಅಂದ್ರೆ ಲಾಭೋದ್ದೇಶವಿಲ್ಲದ ಕಂಪನಿಗಳನ್ನ ನಾವು ಸೆಕ್ಷನ್ 8 ಕಂಪನೀಸ್ ಅಂತ ಕರಿತೇವೆ. ಸೊ ಇವರು ಏನನ್ನ ಸ್ಟಾರ್ಟ್ ಮಾಡಲಿಕ್ಕೆ ಲೋನ್ ಅನ್ನ ಕೊಡ್ತಾರೆ ಅಂದ್ರೆ, ಎಸ್ಟಾಬ್ಲಿಷ್ ಹಾರ್ಸ್, ಡಾಂಕಿ, ಮೂಲ್, ಕ್ಯಾಮೆಲ್ ಎಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಈ ಒಂದು ಕುದುರೆ ಆಗಿರ್ಬೋದು, ಕತ್ತೆ ಆಗಿರ್ಬೋದು, ಹೇಸರಗತ್ತೆ ಆಗಿರ್ಬೋದು, ಮತ್ತೆ ಒಂಟೆಯ ಉದ್ಯಮಶೀಲತೆಯನ್ನು ಸ್ಥಾಪನೆ ಮಾಡಲಿಕ್ಕೆ 50 ಲಕ್ಷದವರೆಗೆ ಸಾಲವನ್ನ ನೀಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಮ್ಯೂಲ್ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಸೊ ಮ್ಯೂಲ್ ಅಂತಕ್ಕಂಥದ್ದು ಯಾವುದರ ಹೈಬ್ರಿಡ್ ಅಂತಕ್ಕಂಥದ್ದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಅಸಿಸ್ಟ್ ವಿತ್ ದಿ ಬ್ರೀಡ್ ಕನ್ಸರ್ವೇಷನ್. ಸೊ ಇದು ಕೇಂದ್ರ ಸರ್ಕಾರದಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಆಗಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದೇನು ಅಂದ್ರೆ, ಈ ಕುದುರೆಗಳು, ಕತ್ತೆಗಳು ಮತ್ತು ಒಂಟೆಗಳಿಗೆ ಸಂಬಂಧಪಟ್ಟಂತೆ ತಳಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಸಹಾಯವಾಗಿರುತ್ತೆ. ಸೊ ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಪ್ರೊವೈಡ್ 10 crore ಟು ಎಸ್ಟಾಬ್ಲಿಷ್ ಸೆಮೆನ್ ಸ್ಟೇಷನ್ಸ್ ಅಂಡ್ ನ್ಯೂಕ್ಲಿಯಸ್ ಬ್ರೀಡಿಂಗ್ ಫಾರ್ಮ್ಸ್. ನಾನು ಮುಂಚೆ ಹೇಳಿದ್ದು, ಸೊ ಈ ಒಂದು ಹಾರ್ಸ್, ಡಾಂಕಿ, ಮ್ಯೂಲ್ ಇದಕ್ಕೆ ಸಂಬಂಧಪಟ್ಟಂತೆ ಆಂಟರ್ಪ್ರಿನಿಯರ್ಸ್ ಡೆವಲಪ್ ಮಾಡಲಿಕ್ಕೆ 50 ಲಕ್ಷದವರೆಗೆ ಸಾಲ ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ಇದು ಅದೇ ಸ್ಕೀಮ್ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಾವಿಷನ್ ಆಗಿರುತ್ತೆ. ಸೊ 10 ಕೋಟಿಯವರೆಗೂ ಪ್ರಾವಿಷನ್ ಅನ್ನ ಮಾಡಲಾಗುತ್ತೆ. ಏನಕ್ಕೆ ಅಂದ್ರೆ, ವೀರ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ನ್ಯೂಕ್ಲಿಯಸ್ ಬ್ರೀಡಿಂಗ್ ಫಾರ್ಮ್ಸ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರುತ್ತೆ, ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಂತ ಗೊತ್ತಿರುತ್ತೆ. ಸೊ ಚಿಕ್ಕ ಚಿಕ್ಕ ಕಮ್ಯುನಿಟಿಗಳನ್ನ ಸೊ ಒಂದ್ ಕಡೆ ಬ್ರೀಡಿಂಗ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ 10 ಕೋಟಿಯವರೆಗೆ ಸಹಾಯಧನವನ್ನ ಅಥವಾ ಲೋನ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಮೂಲತಃ ಲಾಂಚ್ ಆಗಿರ್ತಕ್ಕಂಥದ್ದು 2014-15 2014-15 ಲಾಂಚ್ ಆಗಿರುತ್ತೆ. ಸೊ ಇದರಲ್ಲಿ 3 ಸಬ್ ಮಿಷನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ, 3 ಉಪ ಮಿಷನ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಒಂದನ್ನ ಬ್ರೀಡ್ ಇಂಪ್ರೂವ್ಮೆಂಟ್ ಆಫ್ ಲೈಫ್ ಸ್ಟಾಕ್ ಅಂತ ಕರಿತೇವೆ. ಅಂದ್ರೆ ಜಾನುವಾರು, ಕೋಳಿಗಳ ತಳಿ ಸುಧಾರಣೆ ಆಗಿರ್ಬೋದು. ಸೊ ಅದಾದ್ಮೇಲೆ ಫೀಡ್ ಅಂಡ್ ಫಾಡರ್ ಅಂತ ಕರಿತೇವೆ. ಅಂದ್ರೆ ಫೀಡ್ ಮತ್ತೆ ಆಹಾರ ಮತ್ತು ಮೇವು ಅಂತ ಕರಿತೇವೆ. ಸೊ ಇನೋವೇಷನ್ ಅಂಡ್ ಎಕ್ಸ್ಟೆನ್ಷನ್ ಅಂತ ಕರಿತೇವೆ, ನಾವೀನ್ಯತೆ ಮತ್ತು ವಿಸ್ತರಣೆ ಅಂತ ಕರಿತೇವೆ. ಸೊ ಈ 3 ಉಪಯೋಜನೆಗಳನ್ನ ಈ ಒಂದು NLM ಸ್ಕೀಮ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಮಧ್ಯಪ್ರದೇಶದ ಯಾವ ನಗರವನ್ನು ಮಧ್ಯ ಭಾರತದ ಬಾಳೆಹಣ್ಣಿನ ನಗರ ಎಂದು ಕರೆಯಲಾಗುತ್ತದೆ? ಸೊ ವಿಚ್ ಸಿಟಿ ಇನ್ ಮಧ್ಯಪ್ರದೇಶ್ ಈಸ್ ನೋನ್ ಆಸ್ ಬನಾನಾ ಸಿಟಿ ಆಫ್ ಸೆಂಟ್ರಲ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬುರ್ಹಾನ್ಪುರ್ ಏನಿರುತ್ತೆ, ಇದನ್ನ ನಮ್ಮ ಭಾರತ ದೇಶದ ಮಧ್ಯ ಭಾರತದ ಬಾಳೆಹಣ್ಣು ನಗರ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ನಗರದಲ್ಲಿ ಒಂದು ಫೆಸ್ಟಿವಲ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಆನ್ಯುಯಲ್ ಬನಾನಾ ಅಂಡ್ ಟರ್ಮರಿಕ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಈ ಒಂದು ಆನ್ಯುಯಲ್ ಬನಾನಾ ಮತ್ತು ಟರ್ಮರಿಕ್ ಫೆಸ್ಟಿವಲ್ ಅಂತಕ್ಕಂಥದ್ದು ಬುರ್ಹಾನ್ಪುರ್ ಇನ್ ಮಧ್ಯಪ್ರದೇಶ ನಡೆಯುತ್ತೆ. ಬಿಕಾಸ್ ಈ ಒಂದು ಭಾಗವನ್ನ ನಾವು ಬನಾನಾ ಸಿಟಿ ಆಫ್ ಸೆಂಟ್ರಲ್ ಇಂಡಿಯಾ ಅಂತ ಕರೀತೇವೆ. ಸೊ ಇಲ್ಲಿ 2024 ಬನಾನಾ ಮತ್ತು ಟರ್ಮರಿಕ್ ಫೆಸ್ಟಿವಲ್ ಅನ್ನ ಬುರ್ಹಾನ್ಪುರ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಫೆಸ್ಟಿವಲ್ ಅನ್ನ ಯಾವ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂದ್ರೆ ODOP, ಒಂದು ಜಿಲ್ಲೆ ಒಂದು ಉತ್ಪನ್ನ ಏನಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಡೆವಲಪ್ ಆಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಅಥವಾ ಒಂದು ಹಬ್ಬವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಈಶಾನ್ಯ ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಹರ್ ಘರ್ ಜಲ್ನ 100% ಶುದ್ಧತ್ವ ಅಂದ್ರೆ ಸ್ಯಾಚುರೇಷನ್ ಅನ್ನ ಅಚೀವ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ವಿಚ್ ಸ್ಟೇಟ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ ರೀಸೆಂಟ್ಲಿ ಅಚೀವ್ಡ್ 100% ಸ್ಯಾಚುರೇಷನ್ ಆಫ್ ಹರ್ ಘರ್ ಜಲ್ ಅಂಡರ್ ಜಲ್ ಜೀವನ್ ಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾರ್ತ್ ಈಸ್ಟರ್ನ್ ನಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಅರುಣಾಚಲ ಪ್ರದೇಶ ಇವಾಗ ಹರ್ ಘರ್ ಜಲ್ ಯೋಜನೆಯಲ್ಲಿ 100% ಸ್ಯಾಚುರೇಷನ್ ಅನ್ನ ಅಚೀವ್ ಮಾಡಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶ್ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಇಟಾನಗರ್ ಅಂತ ಕರಿತೇವೆ. ಸೊ ಇದು ಚೈನಾದ ಟಿಬೆಟ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಭೂತಾನ್ ರಾಷ್ಟ್ರದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ನಮ್ಮ ಭಾರತದ ಅಸ್ಸಾಂನೊಂದಿಗೆ, ನಮ್ಮ ಭಾರತದ ನಾಗಾಲ್ಯಾಂಡ್ ನೊಂದಿಗೆ, ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಮ್ಯಾನ್ಮಾರ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯ ಈಗ 100% ಸ್ಯಾಚುರೇಷನ್ ಅನ್ನ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಅಚೀವ್ ಮಾಡಿರುತ್ತೆ. ಅದರ ಅರ್ಥ ಏನು ಅಂದ್ರೆ, ಸೊ ಎವ್ರಿ ಹೌಸ್ ಹೋಲ್ಡ್
ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಕ್ಲೀನ್ ಅಂಡ್ ಸೇಫ್ ಪೈಪ್ಡ್ ವಾಟರ್, ಶುದ್ಧ ಮತ್ತು ಸುರಕ್ಷಿತವಾಗಿರ್ತಕ್ಕಂಥ ಕೊಳವೆ ನೀರನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಸಂಪೂರ್ಣಗೊಳಿಸಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ, ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ. ಸೊ ಈ ಒಂದು ಅರ್ಗರ್ ಜಲ್ ಮಿಷನ್ ಏನಿರುತ್ತೆ, ಸೊ ಇದನ್ನ 2019 ಆಗಸ್ಟ್ 15ನೇ ತಾರೀಕು ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಗುರಿ ಏನು ಅಂದ್ರೆ 2024 ಅಂದ್ರೆ ಬೈ 2024 ಎವ್ರಿ ಹೌಸ್ ಹೋಲ್ಡ್ ಇನ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಟ್ಯಾಪ್ ವಾಟರ್ ಸಪ್ಲೈಯನ್ನ ನೀಡ್ತಕ್ಕಂಥದ್ದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಪ್ರತಿ ರೂರಲ್ ಹೌಸ್ ಹೋಲ್ಡ್ ನಲ್ಲಿ ಟ್ಯಾಪ್ ವಾಟರ್ ಅಂದ್ರೆ ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನಲ್ಲಿ ನೀರನ್ನ 2024 ಅಂದ್ರೆ ಈ ವರ್ಷದ ಡಿಸೆಂಬರ್ ಅಷ್ಟೊತ್ತಿಗೆ ಈ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡಬೇಕಾಗಿರುತ್ತೆ. ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಅರುಣಾಚಲ್ ಪ್ರದೇಶ್ ಈ ಒಂದು ಟಾರ್ಗೆಟ್ ಅನ್ನ ಈಗ ಅಚೀವ್ ಮಾಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭಿಸಲಾಯಿತು? ಸೊ ಅಂಡರ್ ವಿಚ್ ಮಿನಿಸ್ಟ್ರಿ ವಾಸ್ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಲಾಂಚ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಇದನ್ನ ಮುಂಚೆ ರೂಸಾ ಅಂತ ಕರೀತಾ ಇದ್ರು, ಅಂದ್ರೆ ರಾಷ್ಟ್ರೀಯ ಅಂತ ಇತ್ತು, ಇವಾಗ ರಾಷ್ಟ್ರೀಯವನ್ನ ಬದಲಾವಣೆ ಮಾಡಿ PM ಅಂತ ಇದಕ್ಕೆ ಜಾಯಿನ್ ಮಾಡಿರ್ತಾರೆ, PM ಉಷಾ ಅಂತ ಕರೀತಾರೆ. ಸೊ ಈ ಒಂದು PM ಉಷಾದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ PM ಉಷಾ ಅಂದ್ರೆ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಅಂತ ಕರಿತೇವೆ. ನೋಡಿ, ಉಚ್ಚತರ ಅನ್ನೋದು ಹಿಂದಿ ಪದವಾಗಿರುತ್ತೆ. ಉಚ್ಚತರ ಅಂದ್ರೆ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ನ ಉದ್ದೇಶ ಏನು ಅಂದ್ರೆ ಇನ್ವೆಸ್ಟಿಂಗ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಕಾಡೆಮಿಕ್ ಡೆವಲಪ್ಮೆಂಟ್ ಆಫ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲ ಸೌಕರ್ಯಗಳನ್ನು ಮತ್ತು ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡತಕ್ಕಂಥ ಒಂದು ಗುರಿಯನ್ನ ನಾವು ಈ ಒಂದು PM ಉಷಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಅನುದಾನಿತ ಯೋಜನೆ ಆಗಿರುತ್ತೆ. ಅವ್ರು ಎಷ್ಟು ಫಂಡ್ ಅನ್ನ ಕೊಡ್ತಾರೆ ಅದಕ್ಕೆ ಬಿಟ್ಟು ಉಳಿದಿರ್ತಕ್ಕಂಥ ಫಂಡ್ ಅನ್ನ ಸ್ಟೇಟ್ ಗವರ್ಮೆಂಟ್ ಬೇರ್ ಮಾಡಬೇಕಾಗಿರುತ್ತೆ. ಸೊ ಫಂಡ್ಸ್ ಫ್ರಮ್ ದಿ ಸ್ಟೇಟ್ ಮತ್ತೆ ಯುಟಿಸ್ ಕೂಡ ಬೇರ್ ಮಾಡಬೇಕಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರ ಮೊದಲ ಹಂತ ಫಸ್ಟ್ ಫೇಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2013ರಲ್ಲಿ. ಸೆಕೆಂಡ್ ಫೇಸ್ ವಾಸ್ ಲಾಂಚ್ಡ್ ಇನ್ 2018 ಅಲ್ಲಿ ಎರಡನೇ ಹಂತವನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇವಾಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿರುವ ಕಾರಣದಿಂದ ಸೊ ಇದರಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ ಕರೀತಾರೆ. ಸೊ ಮುಂಚೆ ಇದನ್ನ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ ಕರೀತಾ ಇದ್ರು, ರೂಸಾ ಅಂತ ಕರೀತಾ ಇದ್ರು. ಇವಾಗ PM ಉಷಾ ಅಂತ ಇದನ್ನ ಮರುನಾಮಕರಣ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ದೆಹಲಿಯಲ್ಲಿ ನಡೆಯುವ ರೈಸಿನಾ ಸಂವಾದದ 9ನೇ ಆವೃತ್ತಿಯ ಮುಖ್ಯ ಅತಿಥಿ ಯಾರು? ಸೊ ಹೂ ವಿಲ್ ಬಿ ದಿ ಚೀಫ್ ಗೆಸ್ಟ್ ಅಟ್ ದಿ 9th ಎಡಿಷನ್ ಆಫ್ ರೈಸಿನಾ ಡೈಲಾಗ್ ಇನಾಗ್ಯುರೇಟೆಡ್ ಇನ್ ಡೆಲ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೀಸ್ ಪ್ರಧಾನಿಯನ್ನ ಈ ವರ್ಷ ರೈಸಿನಾ ಸಂವಾದಕ್ಕೆ ಅತಿಥಿಯಾಗಿ ಇನ್ವೈಟ್ ಮಾಡಿರ್ತಾರೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ 9ನೇ ಎಪಿಸೋಡ್ ಆಗಿರುತ್ತೆ. ಸೊ ಇದು ನವದೆಹಲಿಯಲ್ಲಿ ನಡೆಯುತ್ತೆ. ಸೊ ರೈಸಿನಾ ಅಂತ ಯಾಕೆ ಕರೀತಾರೆ ಅಂದ್ರೆ ಅಲ್ಲೊಂದು ಸ್ಮಾಲ್ ಹಿಲ್ ಇರುತ್ತೆ, ಅದನ್ನ ನಾವು ರೈಸಿನಾ ಅಂತ ಕರಿತೇವೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ರೈಸಿನಾ ಡೈಲಾಗ್ ಅಂತ ಕರಿತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಚತುರಂಗ ಕಾನ್ಫ್ಲಿಕ್ಟ್ ಕಾಂಟೆಸ್ಟ್ ಕೋಆಪರೇಟ್ ಕ್ರಿಯೇಟ್ ಅಂತ ಕರಿತೇವೆ. ಎಲ್ಲ ಸಿ ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಚತುರಂಗ ಸಂಘರ್ಷ ಸ್ಪರ್ಧೆ ಸಹಕಾರಿ ರಚಿಸಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಹೆಸರು ಪ್ರೊನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಕಿರಿಯೋಕಾಸ್ ಮಿಟ್ಸೋಟಾಕಿಸ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಅವರು ಈ ಒಂದು ಇವೆಂಟ್ನ ಮುಖ್ಯ ಅತಿಥಿ ಆಗಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ರೈಸಿನಾ ಡೈಲಾಗ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಇಂಡಿಯಾಸ್ ಫ್ಲಾಗ್ಶಿಪ್ ಕಾನ್ಫರೆನ್ಸ್ ಆನ್ ಜಿಯೋ ಪೊಲಿಟಿಕಲ್ ಮತ್ತೆ ಜಿಯೋ ಎಕನಾಮಿಕ್ ಇಶ್ಯೂಸ್, ಅಂದ್ರೆ ಭೌಗೋಳಿಕ ರಾಜಕೀಯ ಮತ್ತು ಭೌಗೋಳಿಕ ಅರ್ಥಶಾಸ್ತ್ರದ ಕುರಿತು ಭಾರತ ದೇಶದ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮ್ಮೇಳನವಾಗಿರುತ್ತೆ. ಸೊ ಈ ಒಂದು ಸಮ್ಮೇಳನದಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಇಶ್ಯೂಸ್ ಫೇಸಿಂಗ್ ದಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಅಂದ್ರೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅತ್ಯಂತ ಸವಾಲಿನ ಸಮಸ್ಯೆಗಳನ್ನ ಪರಿಹರಿಸಲು ಬದ್ಧವಾಗಿರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ 9th ಎಡಿಷನ್ ಅನ್ನ ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ. ಹಾಗಿದ್ರೆ ಈ ಒಂದು ರೈಸಿನಾ ಡೈಲಾಗ್ ಏನಿದೆ ಇದನ್ನ ಆನ್ಯುಯಲಿ ಅಂದ್ರೆ ಪ್ರತಿ ವರ್ಷ ನಡೆಸ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ವರ್ಷ ಯಾವಾಗ ಅಂತ ಕೇಳಿದಾಗ 2016 ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ ನವದೆಹಲಿ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂತ ನಿಮ್ಗೆ ಕೇಳಿದಾಗ ORF ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ORF
ORF ಅಂದರೆ ಇದನ್ನು ನಾವು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅಂತ ಕರಿತೇವೆ. ಸೊ ಇದು ಪಾರ್ಟ್ನರ್ಶಿಪ್ ವಿತ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ಭಾರತ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆಗೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಈವೆಂಟ್ ಅನ್ನು ನಾವು ರೈಸಿನಾ ಡೈಲಾಗ್ ಅಂತ ಕರಿತೇವೆ. ಸೊ ಈಗ ನಾವು ORF ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು 1990 ಸ್ಥಾಪಿತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ORF ಅಂತ ಕರಿತೇವೆ. ಸೊ ಇದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಆಗಿರುತ್ತೆ, ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ಚಿಂತಕರ ಚಾವಿಡಿ. ಫಾರ್ ಎಕ್ಸಾಂಪಲ್, ಇವಾಗ ನೀತಿ ಆಯೋಗನ ನಾವು ಥಿಂಕ್ ಟ್ಯಾಂಕ್ ಅಂತ ಕರಿತೇವೆ, ಬಟ್ ಅದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಆಗಿರಲ್ಲ, ಸರ್ಕಾರದ ಒಂದು ಥಿಂಕ್ ಟ್ಯಾಂಕ್ ಆಗಿರುತ್ತೆ. ಬಟ್ ORF ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಆಗಿರುತ್ತೆ. ಸೊ ಏದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ ಅಂದ್ರೆ ಪಾಲಿಸಿ ರಿಸರ್ಚ್ ಆನ್ ದಿ ಗುಡ್ ಗವರ್ನೆನ್ಸ್, ಫಾರಿನ್ ಪಾಲಿಸಿ, ಸಸ್ಟೈನಬಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಉತ್ತಮವಾದ ಆಡಳಿತ, ವಿದೇಶಾಂಗ ನೀತಿಗಳು, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಕುರಿತು ನೀತಿಗಳನ್ನ ಸಂಶೋಧನೆ ಮಾಡ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ORF ಅಂತ ಕರಿತೇವೆ. ಸೊ ಇಲ್ಲಿಗೆ ಪ್ರಮುಖ ಆರ್ಟಿಕಲ್ಸ್ ಮುಗ್ದಿರುತ್ತೆ. ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾಯರ್ ಅಂಡ್ ಜುರಿಸ್ಟ್ ಫಾಲಿ ಎಸ್ ನಾರಿಮನ್ ಪಾಸಸ್ ಅವೇ. ಪಾಲಿ ಎಸ್ ನಾರಿಮನ್ ಇವರೊಬ್ಬರು ಸಾಂವಿಧಾನಿಕ ವಕೀಲ ಮತ್ತು ನ್ಯಾಯಶಾಸ್ತ್ರಜ್ಞರಾಗಿರ್ತಾರೆ. ಸೊ ಇವರು ನಿಧನವನ್ನ ಹೊಂದಿರ್ತಾರೆ. ಸೊ ಇವರು 1999 ರಾಜ್ಯಸಭೆಯ ಮೆಂಬರ್ ಕೂಡ ಆಗಿರ್ತಾರೆ. ಸೊ 2007 ಅಲ್ಲಿ ಇವರಿಗೆ ಮತ್ತೆ 1991 ಅಲ್ಲಿ ಇವರಿಗೆ ಪದ್ಮಭೂಷಣ್ ಬಂದಿರುತ್ತೆ. 2007 ಅಲ್ಲಿ ಪದ್ಮ ವಿಭೂಷಣ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿರ್ತಾರೆ. ಸೊ ಇವರ ಆಟೋಬಯೋಗ್ರಫಿ, ಆತ್ಮಕಥೆಯನ್ನು ನಾವು ಬಿಫೋರ್ ಮೆಮರಿ ಫೇಡ್ಸ್ ಅಂತ ಹೇಳ್ತೇವೆ. ಸೊ ಇವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ನಾವು ಗಾಡ್ ಸೇವ್ ದ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಒಂದು ಪುಸ್ತಕವಾಗಿರುತ್ತೆ. ಸೊ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳನ್ನ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಇದು ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿರ್ತವೆ. ಹಾಗಿದ್ರೆ ದಾದಾ ಸಾಹೇಬ್ ಫಾಲ್ಕೆ ಯಾರು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಅವರ ಒರಿಜಿನಲ್ ನೇಮ್ ಅನ್ನ ನಾವು ದುಂಡಿ ರಾಜ್ ಗೋವಿಂದ ಫಾಲ್ಕೆ ಅಂತ ಕರಿತೇವೆ. ಸೊ ಇವರು ನಮ್ಮ ಭಾರತ ದೇಶದ ಪ್ರೊಡ್ಯೂಸರ್, ನಿರ್ಮಾಪಕ, ಡೈರೆಕ್ಟರ್, ನಿರ್ದೇಶಕ ಮತ್ತೆ ಸ್ಕ್ರೀನ್ ರೈಟರ್ ಅಂದ್ರೆ ಚಿತ್ರಕಥೆಗಳ ಬರಹಗಾರರಾಗಿರ್ತಾರೆ. ಸೊ ಇವರನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕರಿತೇವೆ, ಅಂದ್ರೆ ಭಾರತೀಯ ಸಿನಿಮಾದ ಪಿತಾಮಹ ಅಂತ ಇವ್ರನ್ನ ಕರೆಯಲಾಗುತ್ತೆ. ಸೊ ಇವರ ಡೆಬ್ಯೂಟ್ ಫಿಲಂ, ಚೊಚ್ಚಲ ಚಿತ್ರವನ್ನ ನಾವು ರಾಜಾ ಹರಿಶ್ಚಂದ್ರ ಅಂತ ಕರಿತೇವೆ. ಸೊ ಈ ಒಂದು ರಾಜಾ ಹರಿಶ್ಚಂದ್ರ ಅಂತಕ್ಕಂಥ ಮೂವಿ ಫಸ್ಟ್ ಇಂಡಿಯನ್ ಮೂವಿ ರಿಲೀಸ್ಡ್ ಇನ್ 1913 ಅಂದ್ರೆ 1913 ರಿಲೀಸ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಚಲನಚಿತ್ರವಾಗಿರುತ್ತೆ. ಇದನ್ನ ಯಾಕೆ ಮೊಟ್ಟ ಮೊದಲ ಅಂತ ಕರಿತೀವಿ ಅಂದ್ರೆ, ಸೊ ಇಟ್ ಈಸ್ ನೋನ್ ಆಸ್ ಇಂಡಿಯಾಸ್ ಫಸ್ಟ್ ಫುಲ್ ಲೆಂತ್ ಫೀಚರ್ ಫಿಲಂ, ಅಂದ್ರೆ ಒಂದು ಪೂರ್ಣ ಉದ್ದದ ಚಲನಚಿತ್ರ ಎಂದು ನಮ್ಮ ಭಾರತ ದೇಶದಲ್ಲಿ ಇದನ್ನ ಮೊದಲನೇ ಚಿತ್ರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಗಳನ್ನ ನಾವು ದಾದಾ ಸಾಹೇಬ್ ಫಾಲ್ಕೆ ಅಂತ ಕರಿತೇವೆ. ಸೊ ಈ ವರ್ಷ ಬೆಸ್ಟ್ ಫಿಲಂ ಜವಾನ್ಗೆ ಬಂದಿರುತ್ತೆ, ಬೆಸ್ಟ್ ಫಿಲಂ ಕ್ರಿಟಿಕ್ಸ್ ಅಲ್ಲಿ 12th ಫೇಲ್ಗೆ ಬಂದಿರುತ್ತೆ. ಸೊ ಬೆಸ್ಟ್ ಆಕ್ಟರ್ ಬಂದು ಶಾರುಖ್ ಖಾನ್ ಫಾರ್ ದಿ ಸೇಮ್ ಮೂವಿ ಜವಾನ್. ಬೆಸ್ಟ್ ಆಕ್ಟರ್ ಬಂದು ಕ್ರಿಟಿಕ್ಸ್ ಅಲ್ಲಿ ವಿಕಿ ಕೌಶಲ್, ಸ್ಯಾಮ್ ಬಂದೂರ್ಗೆ ಕೊಟ್ಟಿರ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಅಂದ್ರೆ ಅತ್ಯುತ್ತಮ ನಟಿ ನಯನತಾರಾಗೆ ಮತ್ತೆ ರಾಣಿ ಮುಖರ್ಜಿ ಅವರಿಗೆ ಕೊಡಲಾಗಿರುತ್ತೆ. ಸೊ ಬೆಸ್ಟ್ ಆಕ್ಟ್ರೆಸ್ ಇದು ಕರೀನಾ ಕಪೂರ್ಗೆ ಕೊಡಲಾಗಿರುತ್ತೆ. ಬೆಸ್ಟ್ ಡೈರೆಕ್ಟರ್ ಇದು ಸಂದೀಪ್ ರೆಡ್ಡಿ ವಂಗಾಗೆ ಕೊಟ್ಟಿರ್ತಾರೆ ಫಾರ್ ದ ಮೂವಿ ಆನಿಮಲ್. ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ದಿ ಫಿಲ್ಮ್ ಇಂಡಸ್ಟ್ರಿ ಇದನ್ನ ಮೌಶುಮಿ ಚಟರ್ಜಿ ಅವರಿಗೆ ಚಲನಚಿತ್ರೋದ್ಯಮಕ್ಕೆ ಅತ್ಯುತ್ತಮ ಕೊಡುಗೆ ಕ್ಯಾಟಗರಿಯಲ್ಲಿ ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಸೊ ಎಕ್ಸಸೈಸ್ ವಾಯುಶಕ್ತಿ 2024. ಸೊ ಈ ಒಂದು ಎಕ್ಸಸೈಸ್ ನಮ್ಮ ಭಾರತ ದೇಶದ ಇಂಡಿಯನ್ ಏರ್ ಫೋರ್ಸ್ ವಾಯುಪಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ರಾಜಸ್ಥಾನದ ಜೈಸಲ್ಮೇರ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಷದ ಥೀಮ್ ಏನಂದ್ರೆ ಲೈಟ್ನಿಂಗ್ ಸ್ಟ್ರೈಕ್ ಫ್ರಮ್ ದಿ ಸ್ಕೈ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ಸ್ಕೌಟ್ ಡೇ ಅಥವಾ 22ನೇ ಫೆಬ್ರವರಿ ಅಂದು ವಿಶ್ವ ಸ್ಕೌಟ್ ದಿನವನ್ನ ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಂದ್ರೆ ಸ್ಕೌಟ್ ಫಾರ್ ಬೆಟರ್ ವರ್ಲ್ಡ್, ಅಂದ್ರೆ ಉತ್ತಮ ಪ್ರಪಂಚಕ್ಕಾಗಿ ಸ್ಕೌಟ್ಸ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಸೊ ಇದನ್ನ 21ನೇ ಫೆಬ್ರವರಿ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಮಲ್ಟಿ ಲಿಂಗ್ವಲ್ ಎಜುಕೇಶನ್ ಇಸ್ ಅ ಪಿಲ್ಲರ್ ಆಫ್ ಇಂಟರ್ನ್ಯಾಷನಲ್ ಲರ್ನಿಂಗ್, ಅಂದ್ರೆ ಬಹುಭಾಷಾ ಶಿಕ್ಷಣವು ಅಂತರ ತಲೆಮಾರುಗಳ ಅಂದ್ರೆ ಇಂಟರ್ ಜನರೇಷನಲ್ ಅಂತರ ತಲೆಮಾರುಗಳ ಕಲಿಕೆಯ ಆಧಾರ ಸ್ತಂಭವಾಗಿರುತ್ತೆ. ಇದನ್ನ ಯುನೆಸ್ಕೋ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 655. ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತಾನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.